ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣದ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ತೋರಿಸ್ತೀವಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ. ಇದು ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಕ್ಷಣ ಕ್ಷಣದ ಅಪ್ಡೇಟ್ಸ್. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, 3 ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದೀಗ ಮೊದಲ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಯಾವುದು ಅಂತ ರಿವೀಲ್ ಮಾಡೋ ಟೈಮ್. ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿದೇಶಿಗರ ಉಪಟಳ. ಸೂಕ್ತ ಕ್ರಮಕ್ಕೆ ರಾಯಭಾರ ಕಚೇರಿ ಮುಂದಾಗಿದೆ. ಈಗ ಇನ್ಮುಂದೆ ಅಪರಾಧ ಎಸಗಿದ್ರೆ ಸ್ಟ್ರಿಕ್ಟ್ ಆಕ್ಷನ್ ಅಂತೆ. ವಿದೇಶಿಗರ ಪುಂಡರು ಇಲ್ಲಿ ಸಾಕಷ್ಟು ಬಾರಿ ಪುಂಡಾಟವನ್ನ ಮೆರೆದಿದ್ದಾರೆ. ಆ ಟೈಮ್ನಲ್ಲಿ ಪೊಲೀಸರು ಕ್ರಮ ತಗೊಂಡ್ರು ಕೂಡ ಅವ್ರದೇ ಅಂತರ ಒಂದು ಯೂನಿಯನ್ ಅಂತ ಮಾಡ್ಕೊಂಡಿರ್ತಾರೆ, ಬರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ ಹೈ ಡ್ರಾಮಾ ಮಾಡಿದ್ದಾರೆ. ಇಂಥ ಸಾಕಷ್ಟು ಎಕ್ಸಾಂಪಲ್ಗಳು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರದಲ್ಲಿ ಆಗಿದೆ. ಇನ್ಮುಂದೆ ಯಾವ ತರ ಕ್ರಮ ಇರುತ್ತೆ ರಾಯಭಾರ ಕಚೇರಿಯಿಂದ ಅಂತಂದ್ರೆ, ಆಫ್ರಿಕಾ, ನೈಜೀರಿಯಾ, ಉಗಾಂಡ ವಿದ್ಯಾರ್ಥಿಗಳು ದರ್ಪವನ್ನ ಮೆರೆದಿದ್ರು. ಸಾಕಷ್ಟು ಬಾರಿ ವೀಸಾ ಅವಧಿ ಮುಗಿದ್ರು ಕೂಡ ಭಾರತದಲ್ಲೇ ಇದ್ದಾರೆ ವಿದೇಶಿಗರು. ಮಾದಕ ವಸ್ತು ಕೇಸ್ನಲ್ಲೂ ಕೂಡ ಇವರು ಪ್ರಮುಖ ಆರೋಪಿಗಳಾಗಿದ್ದಾರೆ. ಕ್ರಿಮಿನಲ್ ಕೇಸ್ ತಡೆಗೆ ರಾಯಭಾರ ಕಚೇರಿ ಸಿದ್ಧತೆ ಮಾಡಿಕೊಂಡಿದೆ. ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಮಾಡಿದೆ. ವೀಸಾ ಅವಧಿ ಮುಗಿದ್ರು ಭಾರತದಲ್ಲಿದ್ರೆ ಅವ್ರನ್ನ ವಾಪಸ್ ಕಳಿಸಬೇಕಾಗುತ್ತೆ. ಎಷ್ಟು ದಿನದ ಒಳಗೆ? 15 ದಿನಗಳಲ್ಲಿ ವಾಪಸ್ ಕಳಿಸಬೇಕು ಅಂತ ಸೂಚನೆ ನೀಡಲಾಗಿದೆ. ಕ್ರಿಮಿನಲ್ ಕೇಸ್ ಇದ್ರೆ ಕೂಡಲೇ ಅವರನ್ನ ಬಂಧಿಸಬೇಕು. ಕೇಸ್ ಇಲ್ಲ ಅಂತಂದ್ರೆ ಅವ್ರ ದೇಶಕ್ಕೆ ಅವರನ್ನ ವಾಪಸ್ ಕಳಿಸ್ಕೊಡ್ಬೇಕು. ರಾಯಭಾರ ಕಚೇರಿಯಿಂದಲೇ ಟಿಕೆಟ್ ವ್ಯವಸ್ಥೆ ಮಾಡ್ತಾರೆ. ಮುಖ್ಯಮಂತ್ರಿ, ಗೃಹ ಸಚಿವರು ಕೇಂದ್ರಕ್ಕೆ ಈ ಬಗ್ಗೆ ಮನವಿಯನ್ನ ರಾಯಭಾರ ಕಚೇರಿ ಸಲ್ಲಿಸಿದೆ. ಎಷ್ಟೋ ಸಂದರ್ಭದಲ್ಲಿ ಅವರು ದರ್ಪ ಅಥವಾ ಪುಂಡರಿಗೆ ಎಚ್ಚರಿಕೆ ಕೊಡೋಕ್ ಹೋದ್ರೆ ಯೂನಿಯನ್ ಬರುತ್ತೆ, ಗಲಾಟೆ ಮಾಡ್ತಾರೆ, ಮತ್ತೆ ಅದು ಇನ್ನೊಂದಿಷ್ಟು ಕಾಂಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಅದಕ್ಕೆ ಸೊಲ್ಯೂಷನ್ ಅಂತ ಇರಲಿಲ್ಲ. ಬಟ್ ಈಗ ಸೂಕ್ತ ಕ್ರಮಕ್ಕೆ ರಾಯಭಾರ ಕಚೇರಿ ಮುಂದಾಗಿದೆ. ವೀಸಾ ಅವಧಿ ಮುಗಿದಿದ್ರೆ ಅಂತವ್ರನ್ನ 15 ದಿವಸದ ಒಳಗೆ ಅವ್ರವ್ರ ದೇಶಕ್ಕೆ ವಾಪಸ್ ಕಳಿಸ್ಬೇಕು. ಅಕಸ್ಮಾತ್ ಯಾರ್ದಾದ್ರೂ ಮೇಲೆ ಕ್ರಿಮಿನಲ್ ಕೇಸ್ ಇದ್ರೆ ಅಂತವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಂಥ ಆಕ್ಷನ್ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ರಾಯಭಾರ ಕಚೇರಿ. ದಕ್ಷಿಣ ಆಫ್ರಿಕಾ, ನೈಜೀರಿಯಾ, ಉಗಾಂಡ ವಿದ್ಯಾರ್ಥಿಗಳು ದರ್ಪವನ್ನ ಮೆರೆದಿದ್ರು. ಪೊಲೀಸರ ಹತ್ರ ಅನುಚಿತವಾಗಿ ವರ್ತನೆ ಮಾಡೋದು ಅಥವಾ ಈ ಮಾದಕ ವಸ್ತುಗಳ ಒಂದಿಷ್ಟು ಜಾಲದಲ್ಲಿ ಅವ್ರದ್ದು ಪಾತ್ರ ಇದೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಆ ಟೈಮ್ನಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ಬೇರೆ ರೀತಿಯಲ್ಲಿ ಪುಂಡಾಟವನ್ನ ಮಾಡ್ತಾ ಇದ್ರು. ಪೊಲೀಸ್ ಸ್ಟೇಷನ್ಗೆ ಬರೋದು, ನುಗ್ಗೋದು, ಗಲಾಟೆ ಮಾಡೋದು, ಇಂಥದ್ದೆಲ್ಲ ಸಾಕಷ್ಟು ಬಾರಿ ಇಂತಹ ನೈಜೀರಿಯಾ ಪ್ರಜೆಗಳು, ಉಗಾಂಡ ಪ್ರಜೆಗಳು ಮಾಡಿರುವಂತಹ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲೇ ಇದೆ. ಸೊ ಹಾಗಾಗಿ ಈಗ ಮಾದಕ ವಸ್ತು ಕೇಸ್ನಲ್ಲಿ ಇವರೇ ಪ್ರಮುಖ ಆರೋಪಿಗಳ ಆಗಿರೋದ್ರಿಂದ, ಗುರುತಿಸ್ಕೊಂಡಿರೋದ್ರಿಂದ ಆ ಭಾಗದವರು ಇಲ್ಲಿರೋರು. ಸೊ ಕ್ರಿಮಿನಲ್ ಕೇಸ್ ಇದ್ರೆ ಅಂಥವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಇಲ್ಲ ವೀಸಾ ಅವಧಿ ಮುಗಿದಿರುತ್ತೆ ಆದ್ರೂ ಕೂಡ ಅಕ್ರಮವಾಗಿ ಇಲ್ಲೇ ಇರ್ತಾರೆ, ವಾಪಸ್ ಅವ್ರವ್ರ ದೇಶಕ್ಕೆ ಹೋಗಿರಲ್ಲ ಅಂತ ಹೇಳಿದ್ರೆ ಅಂಥವ್ರು ಎಲ್ಲರೂ ಸಿಕ್ಕಾಕೊಂಡಿದ್ರೆ ಅಂಥವ್ರನ್ನ 15 ದಿವಸದ ಒಳಗೆ, ಯಾವುದೇ ಕೇಸ್ ಇಲ್ಲ ಅಂತಂದ್ರೆ ಅಂಥವ್ರು 15 ದಿವಸದ ಒಳಗೆ ಅವ್ರವ್ರ ದೇಶಕ್ಕೆ ಕಳಿಸ್ಕೊಡ್ಬೇಕು. ಸೊ ಆ ಖರ್ಚು ವೆಚ್ಚ ಎಲ್ಲ ಇವರೇ ನೋಡ್ಕೊಳ್ತಾರೆ. ಒಟ್ಟು ಕಾನೂನು ರೀತಿಯಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅನ್ನೋ ಉದ್ದೇಶದಿಂದ ರಾಯಭಾರ ಕಚೇರಿ ಟಿಕೆಟ್ ವ್ಯವಸ್ಥೆನೂ ಮಾಡಿ ಕಳಿಸ್ಕೊಡೋದಕ್ಕೆ ನಾವು ತಯಾರಿದ್ದೀವಿ, ನಮಗೆ ಪರ್ಮಿಷನ್ ಬೇಕು ಅಂತ ಕೇಳಿದ್ದಾರೆ. ತುಂಬಾ ಸ್ಟೂಡೆಂಟ್ಸ್ ಇಲ್ಲಿ ಬಂದು ಕೋವಿಡ್ ಇಂದ ಅವ್ರದ್ದು ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದೆ, ಫಾರಿನ್ ಸ್ಟೂಡೆಂಟ್ಸ್, ಮತ್ತೆ ಅವರು ವಿಸಾ ಎಕ್ಸ್ಪೈರಿ ಆಗಿದೆ. ಸೊ ಕೋವಿಡ್ ಇರೋದ್ರಿಂದ ತುಂಬಾ ಎಂಬಸೀಸ್ ಎಲ್ಲ ಕ್ಲೋಸ್ ಆಗಿದೆ. ಸೊ ಅವರು ಪಾಸ್ಪೋರ್ಟ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಸ್ಪೋರ್ಟ್ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗದೆ ಇರುವಾಗ ಇಂಡಿಯನ್ ಗವರ್ಮೆಂಟು ವಿಸಾ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಪಾಸ್ಪೋರ್ಟ್ ಎಲ್ಲ ಎಕ್ಸ್ಪೈರಿ ಆಗಿದೆ. ಸೊ ತುಂಬ ಜನ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ ಅವ್ರು ಬಂದು ಇಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಪೊಲೀಸ್ ಅವರು ಅವ್ರ ಡ್ಯೂಟಿ ಮಾಡ್ತಾರೆ. ಅದಕ್ಕೆ ನಾನು ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಕಮಿಷನರ್, ಚೀಫ್ ಮಿನಿಸ್ಟರ್ಗೆಲ್ಲ ಒಂದು ರಿಕ್ವೆಸ್ಟ್ ಓರಲಿ ಗಿವನ್. ನಾವು ಈಗ ರೈಟಿಂಗ್ನಲ್ಲಿ ಪಕ್ಕಾ ಡಾಕ್ಯುಮೆಂಟ್ ಮಾಡಿ ಯಾರ್ಯಾರು ಓವರ್ ಸ್ಟೇ ಮಾಡಿರೋರು ವಿತೌಟ್ ಎನಿ ಕ್ರಿಮಿನಲ್ ಕೇಸ್ ಆರ್ ಸಿವಿಲ್ ಕೇಸ್ ಇಲ್ಲದೆ ಇರೋರಿಗೆ ಒಂದು ಎಕ್ಸಿಟ್ ಪರ್ಮಿಟ್ ತರ ಕೊಟ್ಟು ಅವ್ರಿಗೆ ಅವ್ರವ್ರ ಊರಿಗೆ ಕಳ್ಸೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಲೀಗಲ್ ಆಗಿ ಯಾರಿಗೆ ನಿಜವಾಗ್ಲೂ
ಕೋವಿಡ್ ದೃಷ್ಟಿಯಿಂದ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರಿಗೆ ಮಾತ್ರ ನಾವು ಸಹಾಯ ಮಾಡ್ತಾ ಇದೀವಿ ಹೊರತು ಯಾವುದೇ ಕಾರಣಕ್ಕೂ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಬಂದ್ರು ನಮ್ಮ ಎಂಬೆಸಿಯಿಂದ ಆಗಲಿ ನಾವಾಗಲಿ ಯಾವುದೇ ತರ ಎನ್ಕರೇಜ್ ಮಾಡಲ್ಲ. ವಿ ಆರ್ ವಿತ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ದೇಶ, ನಮ್ಮ ನೆಲ ನಮಗೆ ಮುಖ್ಯ, ನಮ್ಮ ರಕ್ಷಣೆ ಮುಖ್ಯ. ಹಾಗಾಗಿ ನಾವು ಯಾವುದೇ ಕಾರಣಕ್ಕಾಗಿ ಇಲ್ಲೀಗಲ್ ಆಕ್ಟಿವಿಟೀಸು, ಇಲ್ಲೀಗಲ್ ಡ್ರಗ್ ಈ ತರ ಇದ್ರವ್ರನ್ನ ನಾವು ಹತ್ರಕ್ಕೂ ಸೇರಿಸೋದಿಲ್ಲ, ನಾವು ಎನ್ಕರೇಜ್ ಮಾಡೋದಿಲ್ಲ, ನಮ್ಮ ಹತ್ರಕ್ಕೆ ಅವ್ರು ಬರೋಂಗೂ ಇಲ್ಲ. ಇಟ್ ಇಸ್ ಎ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಆದರೆ ಕೆಲವು ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ. ಯಾಕೆಂದ್ರೆ ಅವರಿಗೆ ನಮ್ಮ ಸುರೇಶ್ ಅವರು ಹೇಳ್ದಂಗೆ ಎಂಬೆಸಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟು ಅವರಿಗೆ ವಾಪಸ್ ಹೋಗೋಕ್ಕಾಗಿಲ್ಲ, ಅವ್ರದ್ದೆಲ್ಲ ಎಕ್ಸ್ಪೈರಿ ಆಗೋಗಿದೆ ಪಾಸ್ಪೋರ್ಟ್ಗಳು. ಅಂಥದ್ದವ್ರಿಗೆ ಲೀಗಲ್ ಆಗಿರೋರಿಗೆ ಮಾತ್ರ ನಾವು ಸಪೋರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈ ತರ ಅಕ್ರಮವಾಗಿ ವೀಸಾ ಅವಧಿ ಮುಗಿದಿದ್ರು ನೆಲೆಸಿರ್ತಾರಲ್ಲ, ಅಥವಾ ಪುಂಡಾಟ ಮಾಡೋದು, ಪೊಲೀಸ್ ಸ್ಟೇಷನ್ ಮುಂದೆ ಎಷ್ಟೋ ನೈಜೀರಿಯನ್ ಅಥವಾ ಉಗಾಂಡ ಪ್ರಜೆಗಳು ಬಂದು ಪುಂಡಾಟ ಮಾಡಿದ್ದು ನೀವೇ ರಿಪೋರ್ಟಿಂಗ್ ಮಾಡಿದಿರಾ, ನಾವು ಟೆಲಿಕಾಸ್ಟ್ ಮಾಡಿದೀವಿ. ಸೊ ಇಂಥವ್ರಿಗೆಲ್ಲ ಇವಾಗ ಏನ್ ಕ್ರಮ ಆಗಬೇಕು ಅಂತ ರಾಯಭಾರ ಕಚೇರಿ ಕೇಳ್ತಿರೋದು ಪರ್ಮಿಷನ್? ಶರ್ಮಿತಾ, ನಿಜಕ್ಕೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ನೈಜೀರಿಯನ್ ಪ್ರಜೆಗಳಾಗಿರ್ಬೋದು, ಉಗಾಂಡ ಪ್ರಜೆಗಳಾಗಿರ್ಬೋದು, ಅಥವಾ ಆಫ್ರಿಕನ್ ಪ್ರಜೆಗಳು ಸಾಕಷ್ಟು ಜನ ಸ್ಟೂಡೆಂಟ್ಸ್ ವೀಸಾದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ. ಅದಾದ ನಂತರ ಅವ್ರದೇ ಆದಂತಹ ಒಂದು ಆಟಗಳನ್ನ ಶುರು ಮಾಡ್ತಾರೆ. ಒಂದು ಡ್ರಗ್ಸ್ ಸಪ್ಲೈ ಮೂಲಕ ಒಂದು ಬೇರೆಯವರಿಗೆ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡೋದಾಗಿರ್ಬೋದು, ಅಥವಾ ಬೇರೆ ಕಂಟ್ರಿಗಳಿಂದ ಡ್ರಗ್ಸ್ ಅನ್ನ ತಗೊಂಡು ಇವರು ಇಮಿಡಿಯೇಟ್ ಆಗಿ ಸಪ್ಲೈ ಮಾಡೋದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಿಸಿಬಿ ಅಧಿಕಾರಿಗಳಾಗಿರ್ಬೋದು ಅಥವಾ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಾಗಿರ್ಬೋದು ಪ್ರಕರಣಗಳು ದಾಖಲಾಗಿದ್ದು, ಕೆಲವು ಉಗಾಂಡ ಪ್ರಜೆಗಳಾಗಿರ್ಬೋದು, ಆಫ್ರಿಕನ್ ಪ್ರಜೆಗಳಾಗಿರ್ಬೋದು, ಇತರೆ ಪ್ರಜೆಗಳು ಎಲ್ಲರೂ ಕೂಡ ಅರೆಸ್ಟ್ ಆಗಿರ್ತಾರೆ ಆಯಾ ಪ್ರಕರಣಕ್ಕೆ ತಕ್ಕಂತೆ. ಸದ್ಯಕ್ಕೆ ಇದಕ್ಕೆ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕಕ್ಕೆ ಈಗ ಸದ್ಯಕ್ಕೆ ಒಂದು ಆಯಾ ಕಚೇರಿಯ ರಾಯಭಾರಿಗಳು ಮುಂದಾಗಿರ್ತಕ್ಕಂಥದ್ದು. ಏನಂತಂದ್ರೆ ಯಾರ್ಯಾರು ವೀಸಾ ಎಕ್ಸ್ಪೀರಿಯನ್ಸ್ ಅಂದ್ರೆ ವೀಸಾ ಎಕ್ಸ್ಪೈರ್ ಆಗಿದೆ, ಆ ಹಿನ್ನೆಲೆಯಲ್ಲಿ 15 ದಿನಗಳ ಒಳಗೆ ಅವರು ಕಂಪ್ಲೀಟ್ ಆಗಿ ಅವರ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು. ಅದ ನಂತರ FRRO ಕಚೇರಿ ಮುಖಾಂತರ ಅವರನ್ನ ಅವರವರ ದೇಶಕ್ಕೆ ಕಳಿಸಲಾಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಗರದ ಪೊಲೀಸ್ ಆಯುಕ್ತ ಕಮಲ್ ಪಂತ್ಗೂ ಕೂಡ ಒಂದು ಲೆಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ಈಗ ಏನೊಂದು ಆಯಾ ಕಚೇರಿಯ ರಾಯಭಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ FKCCI ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಅನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಹೊರಗಡೆಯಿಂದ ಬಂದಂತ ಸ್ಟೂಡೆಂಟ್ಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ವೀಸಾ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವರಿಗೆ 15 ದಿನಗಳ ಕಾಲ ಗಡುವನ್ನು ಕೊಟ್ಟು ಅದಾದ ನಂತರ FRRO ಮುಖಾಂತರನೇ ಅವರನ್ನು ಅವರ ದೇಶಕ್ಕೆ ವಾಪಸ್ ಕಳಿಸಬೇಕು. ಇಲ್ಲ ಅಂತಂದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಅಂದ್ರೆ ಚಟುವಟಿಕೆಗಳಲ್ಲಿ ತೊಡ್ಕೊಳ್ತಾರೆ. ಇದರ ಬೆನ್ನಲ್ಲೇ ಇದಕ್ಕೆ ಯಾವುದಕ್ಕೂ ಕೂಡ ಸಮ್ಮತಿ ಅಂದ್ರೆ ಅವಕಾಶವನ್ನು ನೀಡಬಾರ್ದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಅಂದ್ರೆ ಈ ಒಂದು ಅಂತಿಮ ತೀರ್ಮಾನಕ್ಕೆ ಬಂದಿರತಕ್ಕಂಥ ರಾಯಭಾರಿ ಕಚೇರಿ. ಒಟ್ಟಾರೆಯಾಗಿ ಈ ಸ್ಟೂಡೆಂಟ್ಸ್ ಗಳು ಏನಿದ್ದಾರೆ ಈಗಾಗಲೇ ಒಂದು ವೀಸಾ ಅವಧಿ ಎಕ್ಸ್ಪೀರಿಯನ್ಸ್ ಅದೇ ಎಕ್ಸ್ಪೈರ್ ಆಗಿರುವಂತಹ ವಿದ್ಯಾರ್ಥಿಗಳು ಏನಿದೆ ಅವರೆಲ್ಲರನ್ನು ಕೂಡ ಬಂಧಿಸಬಾರ್ದು, ಅವ್ರಿಗೊಂದು ಅವಕಾಶವನ್ನ ಕೊಡಿ ಅಂತ ಕೂಡ ಏನೊಂದು ರಾಯಭಾರಿ ಕಚೇರಿಯಲ್ಲಿ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಶರ್ಮಿತಾ, ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕವಲಂದ ಘಟನೆ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ, ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇನ್ನು ಘಟನಾ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಂತ ಏಕೈಕ ಚಾನೆಲ್ ಅಂದ್ರೆ ಅದು ನಿಮ್ಮ ನ್ಯೂಸ್ 18 ಕನ್ನಡ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈ ಸುದ್ದಿಯನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಆ ವಿಡಿಯೋದಲ್ಲಿ ಏನಿದೆ, ಆ ವ್ಯಕ್ತಿಗಳು ಏನ್ ಪ್ರಸ್ತಾಪ ಮಾಡಿದ್ದಾರೆ, ಆ ವಿಡಿಯೋದ ಸತ್ಯಾಸತ್ಯತೆ ಏನಿದೆ, ಮೇಲ್ನೋಟಕ್ಕೆ ಒಂದಿಷ್ಟು ಮಾಹಿತಿ ಬಂದಿರೋದು ಹೌದು. ಅವತ್ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ರು, ಆದ್ರೆ ಅದಾದ್ಮೇಲೆ ಯಾರೋ ಎಡಿಟ್ ಮಾಡಿ ಆ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಸೇರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಆ ದೇಶದ್ರೋಹದ ಕೆಲಸ ಯಾರೇ ಮಾಡಿರ್ಲಿ ಅಂತವ್ರ ವಿರುದ್ಧ ಕ್ರಮ ಆಗಬೇಕು. ಹಾಗಾದ್ರೆ ನಂಜನಗೂಡಿನ ಕವಲಂದ ಗ್ರಾಮದಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಅಲ್ಲಿನ ಜನ ಏನ್ ಹೇಳಿದ್ದಾರೆ, ಇಷ್ಟು ದಿನ ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಇಂಥ ಯಾವುದೇ ಘಟನೆಗಳು ನಡೆದಿರಲಿಲ್ಲ, ಮತ್ತೆ ಅದೊಂದು ಕುಗ್ರಾಮ, ಆ ಗ್ರಾಮದ ಜನರಿಗೆ ಇದರಿಂದ ಆಗ್ಬೇಕಾಗಿರೋದೇನೂ ಇಲ್ಲ, ಈ ತರ ಘಟನೆಗಳು ನಡಿಬೇಕು ಅಥವಾ ಧರ್ಮದ ಸಂಘರ್ಷ ಆಗಬೇಕು, ನಮ್ಮ ಮಧ್ಯದಲ್ಲೇ ದ್ವೇಷ ಇರಬೇಕು ಅಂತ ಯಾವುದೇ ಭಾವನೆಗಳು ಇಲ್ಲ. ಆದ್ರೆ ಯಾರೋ ಕಿಡಿಗೇಡಿಗಳು ಮಾಡಿರೋದ್ರಿಂದ ಸದ್ಯಕ್ಕೆ ಅಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಯಾವ ಟೈಮಲ್ಲಿ ಏನ್ ಘಟನೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಪೊಲೀಸರು ಭದ್ರತೆಯನ್ನ ಒದಗಿಸಿದ್ದಾರೆ. छोटा पाकिस्तान ठीक है ईद के कहने के लिए नहीं रहे क्या हमारा गाँव का ये भी पाकिस्तान है छोटा कौलंदा बोले तो छोटा पाकिस्तान ईद के कहने के लिए ठीक है हमारा गाँव का ये भी पाकिस्तान है छोटा कौलंदा बोले तो छोटा पाकिस्तान ईद के कहने के लिए ठीक है हमारा गाँव का. ಇನ್ನು ಮೈಸೂರಿನ ಕವಲಂದೆಯಲ್ಲಿ ದೇಶದ್ರೋಹದ ಮಾತುಗಳನ್ನಾಡಿದ್ದಾರೆ. ನ್ಯೂಸ್ 18 ಬ್ರೇಕ್ ಮಾಡಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬೆಳಿಗ್ಗೆಯಿಂದ ಈ ಬಗ್ಗೆ ನಿರಂತರವಾಗಿ ನಾವು ಫಾಲೋ ಅಪ್ ಕೂಡ ಮಾಡ್ತಾ ಇದ್ದೀವಿ. ಸುದ್ದಿ ಬ್ರೇಕ್ ಮಾಡಿದ ಮೇಲೆ ಕವಲಂದೆ ಕಿರಾತಕರ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀವಿ.
ದೂರುದಾರರಿಂದ ಹಿಡಿದು ಗ್ರಾಮಸ್ಥರು ಏನ್ ಹೇಳ್ತಾರೆ, ಮತ್ತೆ ಅಲ್ಲಿನ ಜನ ಕೂಡ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಾವು ಪಿನ್ ಟು ಪಿನ್ ಮಾಹಿತಿಯನ್ನ ಬೆಳಿಗ್ಗೆಯಿಂದಲೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರ ಮಾಡ್ತಲೇ ಇದ್ದೀವಿ. ಮತ್ತೆ ಸಾರ್ವಜನಿಕರು ಅಂದ್ರೆ ವೀಕ್ಷಕರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ಬೆಳಿಗ್ಗೆಯಿಂದ. ಆ ವಿಡಿಯೋ ಮತ್ತೆ ಆಡಿಯೋ ಕೇಳಿಸ್ಕೊಂಡ್ಮೇಲೆ, ವಿಡಿಯೋ ನೋಡಿದ ಮೇಲೆ ಅವ್ರಿಗೇನು ಅನ್ಸುತ್ತೆ ಈ ದೇಶದ್ರೋಹದ ಮಾತುಗಳ ಬಗ್ಗೆ ಅಂತ ಸಾಕಷ್ಟು ಜನ ಇದನ್ನ ಖಂಡಿಸಿದ್ರು. ಸೊ ಸರ್ಕಾರ ಫಸ್ಟ್ ಎಚ್ಚೆತ್ಕೊಳ್ಬೇಕು, ಸೈಲೆಂಟ್ ಆಗಿರಬಾರ್ದು, ಕಾನೂನು ರೀತಿಯಲ್ಲೂ ಕೂಡ ಕ್ರಮ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರು. ಆ ವಿಡಿಯೋದಲ್ಲಿ ಇಬ್ರು ಮಾತಾಡ್ತಾರೆ, ಅವ್ರು ಪ್ರಸ್ತಾಪ ಮಾಡಿರೋದು ಕವಲಂದೆ ಅಂದ್ರೆ ಅದು ಛೋಟಾ ಪಾಕಿಸ್ತಾನ್, ಕೊಯ್ದಾಕ್ಬಿಡ್ತೀವಿ, ಇದು ಛೋಟಾ ಪಾಕಿಸ್ತಾನ್ ಸರಿನಾ? ಈ ತರದ್ದು ದರ್ಪದ ಮಾತುಗಳು, ಒಂಥರ ಧಮಕಿ ಕೊಡ್ತಾರಲ್ಲ, ಹೆದರಿಸ್ತಾರಲ್ಲ. ಬಟ್ ಇಷ್ಟು ಧೈರ್ಯವಾಗಿ ಹೇಳಿದ್ದಾರೆ ಅಂದ ಮೇಲೆ ಯಾರು ಈ ತರ ಪ್ರಚೋದನೆ ಕೊಟ್ಟರು ಅಥವಾ ಅವ್ರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈಗ ದೂರು ದಾಖಲಾಗಿದೆ, FIR ಆಗಿದೆ. ಸಿಎಂ ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ SP ಇಂದ. पाकिस्तान है छोटा, गाड़ देंगे। कौलंदा बोले तो छोटा पाकिस्तान, ईद के कहने का लिया। ठीक है, हमारा गांव का ये भी पाकिस्तान है छोटा, गाड़ देंगे। कौलंदा बोले ಇನ್ನು ಕವಲಂದೆ ಘಟನೆ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ನ್ಯೂಸ್ 18 ವರದಿಯಿಂದ ಸರ್ಕಾರ ಈಗ ಅಲರ್ಟ್ ಆಗಿದೆ. ಮೈಸೂರು SPಗೆ ಮಾಹಿತಿಯನ್ನ ಕೇಳಿದ್ದಾರೆ ಸಿಎಂ. ಛೋಟಾ ಪಾಕಿಸ್ತಾನ್ ಘೋಷಣೆ ಬಗ್ಗೆ ಮಾಹಿತಿ ಕೇಳಿದ್ದಾರೆ. SPಯಿಂದ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಕೇಳಿದ್ದಾರೆ. ಜೊತೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ ಕೇಳಿದ್ದಾರೆ. ಕವಲಂದೆ ಕಿಡಿಗೇಡಿಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಬೆಳಗ್ಗೆಯಿಂದ ವರದಿ ಪ್ರಸಾರ ಮಾಡಿತ್ತು. ಗ್ರೌಂಡ್ ರಿಪೋರ್ಟ್ ಮಾಡ್ತಿರುವಂತ ಏಕೈಕ ನ್ಯೂಸ್ ಚಾನೆಲ್ ಅದು ನ್ಯೂಸ್ 18 ಕನ್ನಡ. ಈ ವರದಿ ಬೆನ್ನಲ್ಲೇ ಸರ್ಕಾರ ಇದೀಗ ವರದಿಯನ್ನ ಕೇಳಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ್ ಅಂತ ಕೂಗಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದಾಗ್ಯೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಿಲ್ಲ. ನಾನು SP ಮಾತಾಡ್ತೇನೆ, ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತಗೊಳಕ್ ಹೇಳ್ತೇನೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕೌರಂದೆ ಗ್ರಾಮದಲ್ಲಿ ನಿನ್ನೆ ನಮಾಜ್ ಮುಗಿಸಿ ಹೋಗಬೇಕಾದ್ರೆ ಛೋಟಾ ಪಾಕಿಸ್ತಾನ್ ಅಂತ ಕೂಗಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದಾಗ್ಯೂ ಕೂಡ ಪೊಲೀಸರು ಅವ್ರನ್ನ ಪತ್ತೆ ಹಚ್ಚಿಲ್ಲ. ನಾನು SP ಮಾತಾಡ್ತೇನೆ, ಅದನ್ನ ಗಮನಿಸಿ ಅದಕ್ಕೆ ಆಕ್ಷನ್ ತಗೊಳಕ್ ಹೇಳ್ತೇನೆ. ಇನ್ನು ಕವಲಂದೆ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನ ಪೊಲೀಸರು ಕೈಗೊಂಡಿದ್ದಾರೆ. ಈ ತರದ ಘಟನೆ ಅಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಆ ಗ್ರಾಮಸ್ಥರು ಕೂಡ ಆ ತರದ ನಿರೀಕ್ಷೆ ಮಾಡಿರಲಿಲ್ಲ. ಈ ತರದ ಘಟನೆ ಆಗಿದೆ ಅಂತ ಹೇಳಿದ ಮೇಲೆ ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ವಾತಾವರಣ ಇರುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಆ ಗ್ರಾಮದಲ್ಲಿ ಒಂದು KSRP ತುಕಡಿ ನಿಯೋಜನೆಯಾಗಿದೆ. ನಿರಂತರ ವರದಿಯನ್ನ ನ್ಯೂಸ್ 18 ಪ್ರಸಾರ ಮಾಡ್ತಾ ಇದೆ. ಘಟನಾ ಸ್ಥಳದಿಂದಲೂ ಕೂಡ ವರದಿ ಮಾಡ್ತಿರುವಂತ ಏಕೈಕ ಚಾನೆಲ್ ಇದು ನ್ಯೂಸ್ 18 ಕನ್ನಡ. ನಮ್ಮ ರಿಪೋರ್ಟರ್ ದಿವ್ಯೇಶ್ ಸ್ಪಾಟ್ ಅಲ್ಲೇ ಇದ್ದಾರೆ. ಬೆಳಿಗ್ಗೆಯಿಂದ ಅವರು ಕೂಡ ಅಲ್ಲಿನ ಲೈವ್ ಅಪ್ಡೇಟ್ಸ್ ಗಳನ್ನ ಕೊಡ್ತಲೇ ಇದ್ದಾರೆ. ಫೈನ್ ದಿವ್ಯೇಶ್, ಈಗ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ, ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ. ನಾರ್ಮಲ್ ಆಗಿದೆ ಆ ಗ್ರಾಮದಲ್ಲಿ ಅಂತ ಅನ್ಸುತ್ತಾ? ಘಟನೆ ನಡೆದ ಸ್ಪಾಟ್ ಅಲ್ಲೇ ನೀವಿದ್ದೀರಾ ಅಥವಾ ಏನಾದ್ರೂ ಒಂದು ಆತಂಕ ಅಥವಾ ಪೊಲೀಸರು ಬಂದಿರೋದ್ರಿಂದ ಗ್ರಾಮಸ್ಥರು ಏನಾದ್ರೂ ವಿಚಲಿತಗೊಂಡಂತೆ ಕಾಣಿಸ್ತಿದ್ಯಾ ಅಥವಾ ನಾರ್ಮಲ್ ಆಗಿದೆಯಾ? ಹೌದು ಶನ್ವಿತಾ ಶೆಟ್ಟಿ, ಏನಂದ್ರೆ ದೊಡ್ಡ ಕೌಲಂದಲ್ಲಿ ಏನೀಗ ಒಂದು ಪ್ರಕರಣ ದಾಖಲಾಗಿದೆ. ಏನಂದ್ರೆ ಛೋಟಾ ಪಾಕಿಸ್ತಾನ್ ಅನ್ನೋ ಒಂದು ಪ್ರಕರಣ ದಾಖಲಾಗಿದೆ. ಹೀಗಾಗಿ ಒಂದು ಎಲ್ಲೊಂದ್ ಕಡೆ ಆ ಗ್ರಾಮದಲ್ಲಿ ಸಹಜವಾಗಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಎಲ್ಲೊಂದ್ ಕಡೆ ಒಂದು ಕೋಮು ಸೌಹಾರ್ದಕ್ಕೆ ಎಲ್ಲೊಂದ್ ಕಡೆ ಕೊಡಲಿ ಪೆಟ್ಟು ಬಿದ್ದಿದೆ ಅನ್ನುವಂತ ಒಂದು ದೃಷ್ಟಿ ಈಗ ಗ್ರಾಮಸ್ಥರಲ್ಲಿ. ಯಾಕೆಂದ್ರೆ ಇದುವರೆಗೂ ಕೂಡ ಈ ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂದ್ರೆ ಕೋಮು ಸಂಘರ್ಷಕ್ಕೆ ಸಂಬಂಧಿಸಿದಂತ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆ ನಡೆದಿರಲಿಲ್ಲ. ಆದ್ರೆ ಈಗ ಒಂದು ಏನು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಏನೊಂದು ವಿಡಿಯೋ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನಂದ್ರೆ ಕೌಲಂದೆ ವಿಚಾರವಾಗಿ ಕೌಲಂದೆ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಏನು ಕಾಣ್ತಾ ಇದೆ ಅನ್ನೋ ಒಂದು ವಿಡಿಯೋ ವೈರಲ್ ಆಯ್ತು. ಇದಾದ ನಂತರ ಎಲ್ಲೊಂದ್ ಕಡೆ ಗ್ರಾಮದ ಜನರಲ್ಲೂ ಕೂಡ ಒಂದು ಕಡೆ ಆತಂಕದ ವಾತಾವರಣ ವ್ಯಕ್ತವಾಗಿರುವಂತದ್ದು. ಜೊತೆಗೆ ಏನು ಗ್ರಾಮಸ್ಥರಲ್ಲೂ ಕೂಡ ಏನಂದ್ರೆ ಈ ವಿಚಾರವಾಗಿ ಒಂದು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಏನಂದ್ರೆ ಇಡೀ ಒಂದು ಪ್ರಕರಣ ಏನಿದೆ, ನಾವು ಇರುವಂತದ್ದು ಭಾರತದಲ್ಲಿ ತಿಂತಾ ಭಾರತದ ಅನ್ನ ನೀರನ್ನ ಇಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನ ನಾವು ಕೂಡ ಖಂಡಿಸ್ತೀವಿ ಅನ್ನೋದನ್ನ ಇಡೀ ಗ್ರಾಮದ ಜನತೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಗ್ರಾಮ ಇದೆ ಕೌಲಂದೆ ಗ್ರಾಮ. ಈ ಗ್ರಾಮದಲ್ಲಿ ಯಾವುದೇ ರೀತಿ ಅಹಿತ ಘಟನೆಗಳು ನಡೆದಿರಲಿ ಅಂತ, ಯಾಕೆಂದ್ರೆ ಇಂತಹ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಏನು ಸಾಮಾನ್ಯವಾಗಿ ಒಂದು ರೀತಿಯ ಒಂದು ಕೋಮು ಸೌಹಾರ್ದಕ್ಕೆ ಕೋಮು ಸಂಘರ್ಷಕ್ಕೆ ಕೆಲವೊಂದ್ ಕಡೆ ಅವಕಾಶಗಳು ಇರ್ತವೆ. ಜೊತೆಗೆ ಅವು ಬೂದಿ ಮುಚ್ಚಿದ ಕೆಂಡದಂತೆ ಈ ಗ್ರಾಮಗಳು ಇರ್ತವೆ. ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಅಹಿತಕರ ಘಟನೆಗಳು ನಡೆದ
ಆಗದೇ ಇರಲಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಈಗಾಗಲೇ ಒಂದು KSRP ತುಕಡಿಯನ್ನ ಈಗಾಗಲೇ ಕೌಲಂದೆ ಒಂದು ಗ್ರಾಮದಲ್ಲಿ ಒಂದು ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಒಂದು ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತ ಪ್ರಮೋದ್ ಮುತಾಲಿಕ್ ಅವರು ಕೌಲಂದೆ ಚಲೋಗೆ ಕರೆಯನ್ನು ಕೊಟ್ಟಿರೋದ್ರಿಂದ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಗ್ರಾಮಕ್ಕೆ ಬರುವಂತ ನಿರೀಕ್ಷೆಗಳು ಇರುವಂತದ್ದು. ಹಾಗಾಗಿ ಈ ಒಂದು ಎಲ್ಲಾ ದೃಷ್ಟಿಗಳನ್ನ ಮುಂದೆ ಇಟ್ಕೊಂಡೆ ಈಗ ಪೊಲೀಸ್ ಇಲಾಖೆ ಒಂದು ಎಚ್ಚರಿಕೆಯನ್ನು ವಹಿಸಿರುವಂತದ್ದು. ಈಗಾಗಲೇ ಪೊಲೀಸ್ KSRP ತುಕಡಿಯನ್ನು ಈಗಾಗಲೇ ನಿಯೋಜನೆ ಮಾಡಿದೆ. ಈ ಮೂಲಕ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತದನ್ನ ಇಲ್ಲಿ ಕಾಣ್ತಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಗ್ರಾಮದ ಮುಸ್ಲಿಂ ಮುಖಂಡರಿರ್ಬೋದು, ಜೊತೆಗೆ ಇತರೆ ಮುಖಂಡರು ಅವರು ಸಹ ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇದನ್ನ ನಾವು ಕೂಡ ಖಂಡಿಸ್ತೀವಿ ಅನ್ನೋದನ್ನ ಮಾತನ್ನ, ಜೊತೆಗೆ ಪೊಲೀಸ್ ಇಲಾಖೆಗೆ ನಮ್ಮ ಸಂಪೂರ್ಣ ಒಂದು ಬೆಂಬಲವನ್ನ ನೀಡ್ತೀನಿ ಅನ್ನೋದನ್ನ ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ದೇವೇಶ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ಒಂದು ದೂರು ದಾಖಲಿಸಿ FIR ಆಗಿದೆ, ಅದರಲ್ಲಿ ಅನಾಮಧೇಯ ವ್ಯಕ್ತಿಗಳು ಅಂತಿದೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಅವ್ರ ಮುಖವನ್ನು ತೋರಿಸಿಲ್ಲ. ಹಾಗಾದ್ರೆ FIR ಕಾಪಿ ಲಭ್ಯವಾಗಿದೆಯಲ್ಲ ನ್ಯೂಸ್ 18 ಕನ್ನಡಕ್ಕೆ, ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ, ಅದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಇದೀಗ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. FIR ನಲ್ಲಿ ಏನಿದೆ ಅಂದ್ರೆ 5/5/2022 ದಿನ ಬೆಳಿಗ್ಗೆ 11 ಗಂಟೆಗೆ ಮೊಬೈಲ್, ಫೇಸ್ಬುಕ್, ವಾಟ್ಸ್ಆಪ್ ನಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಕೆಲ ಮುಸಲ್ಮಾನರು ನಡ್ಕೊಂಡು ಹೋಗ್ತಾ ಇರ್ತಾರೆ. ವಿಡಿಯೋದಲ್ಲಿ ಅದು ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ದೊಡ್ಡ ಕವಲಂದೆ ಗ್ರಾಮ ಪಂಚಾಯತ್ ಕಟ್ಟಡ ಕಾಣಿಸ್ತಾ ಇದ್ದು, ಅದರಲ್ಲಿ ಕಪ್ಪು ಶರ್ಟ್ ಧರಿಸಿರುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ವಿಡಿಯೋ ಮಾಡ್ತಿರುವ ವ್ಯಕ್ತಿ ಮಾತನಾಡ್ತಿದ್ದು ಅಲ್ಲಿ ಕೇಳಿ ಬರುತ್ತೆ, ಅಂದ್ರೆ ಆಡಿಯೋ ಅಷ್ಟೇ ಕೇಳಿಸುತ್ತೆ ಆ ವಿಡಿಯೋದಲ್ಲಿ ಅವರಿಬ್ರು ಮಾತಾಡೋದು. ಅದರಲ್ಲಿ ಇಬ್ರು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಛೋಟಾ ಪಾಕಿಸ್ತಾನ್ ಆಗಿದ್ದು ಎಲ್ಲರೂ ನೋಡಿ ಅಂತ ಮಾತನಾಡ್ತಿರೋದು ಕಂಡು ಬರುತ್ತೆ. ಸದರಿ ಅವರು ಈ ರೀತಿ ವಿಡಿಯೋ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸಾರ್ವಜನಿಕ ವೀಕ್ಷಣೆಗೆ ಹರಿಬಿಟ್ಟು ಸಾರ್ವಜನಿಕರಲ್ಲಿ ಅಶಾಂತಿ ಮೂಡಿಸೋದು ಹಾಗೂ ದೇಶಭಕ್ತಿಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ನಡ್ಕೊಂಡಿರ್ತಾರೆ. ಹಾಗೂ ಭಾರತ ದೇಶದಲ್ಲಿ ವಿವಿಧ ಧರ್ಮ, ಭಾಷೆ, ಸ್ಥಳ ಮುಂತಾದ ಜನಗಳಿದ್ದು ಅವರಲ್ಲಿ ಅಶಾಂತಿ ಮೂಡಿಸುವ ವೈರತ್ವವನ್ನ ತರುವಂತೆ ನಡ್ಕೊಂಡಿರ್ತಾರೆ. ಸಾರ್ವಜನಿಕ ನೆಮ್ಮದಿಗೆ ಭಂಗವನ್ನ ಉಂಟು ಮಾಡೋದು, ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ಪ್ರಯತ್ನ ಮಾಡಿದ್ದು ಸದರಿಯವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಒಂದು ದೂರು ಕೊಟ್ಟಿದ್ರಲ್ಲ, ಆ ದೂರಿನ ಆಧಾರದ ಮೇಲೆ ಈ ತರ FIR ಅನ್ನ ಪೊಲೀಸರು ಹಾಕಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ವಿಷಯಗಳು, ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ. ಈ ಕಿರಾತಕರಿಗೆ ಇಲ್ಲಿ ಅನ್ನ ಬೇಕು, ಇಲ್ಲಿ ನೀರು ಬೇಕು, ಇಲ್ಲೇ ಹುಟ್ಟುತ್ತಾರೆ, ಇಲ್ಲೇ ಸಾಯ್ತಾರೆ, ಇಲ್ಲೇ ಬದುಕ್ತಾರೆ. ಆದ್ರೆ ಈ ತರ ಯಾಕೆ ವಿರೋಧಿ ರಾಷ್ಟ್ರವನ್ನ ಹೊಗಳ್ತಾರೆ? ಪ್ರಶ್ನೆಗಳನ್ನ ಕೇಳ್ಬೇಕು ನಾವೀಗ. ಹಾಗಾದ್ರೆ ಏನೇನು ಪ್ರಶ್ನೆ ನಾನು ಕೇಳ್ತಿದೀವಿ ಅಂದ್ರೆ, ಕವಲಂದೆ ಕಿರಾತಕರು ಇದು ಉತ್ತರಿಸಬೇಕು. ಆ ವಿಡಿಯೋದಲ್ಲಿ ಮಾತಾಡೋರು ಭಾರತದ ನೆಲ, ಭಾರತದ ಅನ್ನ, ಪಾಕ್ ಮೇಲೆ ನಿಮ್ಗೆ ಪ್ರೀತಿ ಯಾಕೆ? ಇಲ್ಲೇ ನೆಲ ಬೇಕು, ಇಲ್ಲೇ ನೆಲೆಯನ್ನ ಕಂಡುಕೊಂಡಿದ್ದೀರಾ, ಆದ್ರೆ ಪಾಕಿಸ್ತಾನಕ್ಕೂ ನಿಮಗೂ ಏನ್ ಲಿಂಕ್ ಆಗಾದ್ರೆ ಅಷ್ಟು ಪ್ರೀತಿ ತೋರಿಸ್ತೀರಾ ಅಂದ್ರೆ? ಎರಡೇ ಪ್ರಶ್ನೆ, ಕೋಮು ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತದ್ದು ನಿಮ್ಮ ಉದ್ದೇಶನ? ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಶಾಂತಿ ನೆಲೆಸಿರುವಂತ ಒಂದು ಗ್ರಾಮದಲ್ಲಿ ಬಂದು ಈ ತರ ವಿಡಿಯೋ ವೈರಲ್ ಮಾಡಿ ನೀವೊಂದು ಉದ್ದೇಶ ಇಟ್ಕೊಂಡೇ ಹಾಗಾದ್ರೆ ಮಾಡಿರ್ತೀರಾ ಅಂತ ಹತ್ರ? ಹಾಗಾದ್ರೆ ಅದಕ್ಕೇನು ಉತ್ತರವನ್ನ ಕೊಡ್ತೀರಾ? ಮೂರನೇ ಪ್ರಶ್ನೆ, ನಿಮ್ಮನ್ನ ಪೋಷಿಸ್ತಾ ಇರೋದು ಭಾರತ ಅಲ್ವಾ? ಹಾಗಾದ್ರೆ ನಿಮಗೆ ನೆಲೆ ಕೊಟ್ಟಿರೋದು, ನೀವು ಹುಟ್ಟಿರೋ ದೇಶ, ನಿಮ್ಮನ್ನ ಸಾಕ್ತಾ ಇರೋದು, ಸಲಹುತ್ತಾ ಇರೋದು ಯಾವ ದೇಶ? ನೀವು ಹೊಗಳ್ತಿರೋದು ಯಾವ ದೇಶವನ್ನ? ಸೊ ಈ ಪ್ರಶ್ನೆಗೆ ಉತ್ತರವನ್ನ ನೀವು ಕೊಡಬೇಕಾಗತ್ತೆ. ಒಟ್ಟು 10 ಪ್ರಶ್ನೆಗಳನ್ನ ನಾವು ಕೇಳ್ತಿರೋದು ಆ ಕಿರಾತಕರಿಗೆ. 4ನೇ ಪ್ರಶ್ನೆ, ನಿಮ್ಗೆ ಸವಲತ್ತು ಸೌಲಭ್ಯ ಇಲ್ಲಿನ ಸರ್ಕಾರ ಕೊಡ್ತಾ ಇರೋದಲ್ವಾ? ಪಾಕಿಸ್ತಾನದವ್ರು ಏನಾದ್ರು ನಿಮ್ಗೆ ದುಡ್ಡು ಕೊಡ್ತಿದಾರಾ? ಅವ್ರೇನಾದ್ರೂ ನಿಮ್ಗೆ ಅನ್ನ ಕಳ್ಸಿಕೊಡ್ತಿದಾರಾ? ಅಥವಾ ನಿಮ್ಗೆ ಊಟ ತಿಂಡಿ ಎಲ್ಲ ಅಲ್ಲಿಂದ ಬರ್ತಾ ಇದೆಯಾ? ಇಲ್ಲಿನ ಸವಲತ್ತು ಬೇಕು, ಆದ್ರೆ ಹೋಗೋದ್ ಮಾತ್ರ ನೀವು ನಮ್ಮ ವಿರೋಧಿ ರಾಷ್ಟ್ರವನ್ನ. ಅದನ್ನ ಯಾಕೆ ಮಾಡ್ತಿದ್ದೀರಾ? ನಮ್ಮ 5ನೇ ಪ್ರಶ್ನೆ, ದೇಶದ್ರೋಹಿ ಪಾಕಿಸ್ತಾನದ ಬಗ್ಗೆ ನಿಮಗೆ ಪ್ರೀತಿ ಯಾಕೆ? ಈಗ ಇಲ್ಲಿ ನೆಲ ಬೇಕು, ಇಲ್ಲಿ ಜಲ ಬೇಕು, ಇಲ್ಲ ಗಾಳಿ ಬೇಕು, ಇಲ್ಲ ಸವಲತ್ತು ಬೇಕು, ಇಲ್ಲೇ ಓದಿರ್ತೀರಾ, ಇಲ್ಲೇ ಕೆಲಸ ಮಾಡ್ತೀರಾ, ಇಲ್ಲಿ ಹಣ ಬೇಕು, ಆದ್ರೆ ಪಾಕಿಸ್ತಾನದ ಮೇಲೆ ನಿಮಗೆ ಪ್ರೀತಿ ಯಾಕೆ? ಅಷ್ಟು ಹೊಗಳ್ತೀರಾ ಅಂದ್ಮೇಲೆ ಈ ನೆಲವನ್ನ ಫಸ್ಟ್ ಹೊಗಳಬೇಕು ನೀವು, ಇಲ್ಲಿನ ಅಭಿಮಾನ ತೋರಿಸ್ಬೇಕು. ಅದ್ಬಿಟ್ಟು ಪಾಕಿಸ್ತಾನವನ್ನ ಯಾಕೆ ಹೊಗಳಿದ್ರಿ? ನಮ್ಮ 6ನೇ ಪ್ರಶ್ನೆ, ಮುಸ್ಲಿಂ ಧರ್ಮಗುರುಗಳೇ, ಮುಖಂಡರೇ, ಇದಕ್ಕೇನ್ ಹೇಳ್ತೀರಾ ನೀವು? ನೀವು ತಿದ್ದಿ ಬುದ್ಧಿ ಅವ್ರಿಗೆ ಹೇಳ್ಬೇಕು, ತಿಳಿ ಹೇಳ್ಬೇಕು, ಇಂಥದ್ದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಅರಿವು ಮೂಡಿಸುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಅದಕ್ಕೆ ಕಿರಾತಕರು ಸಿಕ್ಕಿದ ಮೇಲೆ ಅದು ಏನೇನು ಉತ್ತರ ಕೊಡ್ತಾರೆ, ಯಾವ ಉದ್ದೇಶ ಅವ್ರದ್ದಾಗಿತ್ತು ಈ ತರ ವಿಡಿಯೋ ಮಾಡೋದಕ್ಕೆ, ಅಥವಾ ಅದನ್ನ ಎಡಿಟ್ ಮಾಡಿದಾರೋ, ನಿಜವಾಗ್ಲೂ ಆ ರ್ಯಾಲಿ ಅಂದ್ರೆ ಆ ತರ ಮೆರವಣಿಗೆ ಹೋಗ್ತಾ ಇರುವಾಗಲೇ ಹೇಳಿದಾರ ಗೊತ್ತಿಲ್ಲ. ಆ ಕಿರಾತಕರ ಸಿಕ್ಕ ಮೇಲೆ ಬಹುಶಃ ಇದಕ್ಕೆಲ್ಲ ಉತ್ತರಗಳು ತನಿಖೆ ಹಂತದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಬ್ಯಾಕ್. ದಕ್ಷಿಣ ಕನ್ನಡದಲ್ಲಿ ಮತ್ತೊಂದು ಧಾರ್ಮಿಕ ದಂಗಲ್ ನಡೆದಿದೆ. ಕ್ರೈಸ್ತ ಪ್ರಾರ್ಥನಾ ಮಂದಿರಕ್ಕೆ ಹಾನಿ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪೇರಡ್ಕ
ಅನ್ನುವಲ್ಲಿ ಈ ಘಟನೆ ಆಗಿರೋದು. ಇಮ್ಯಾನ್ಯುಯಲ್ ಅಸೆಂಬ್ಲಿ ಆಫ್ ಗಾಡ್ ಹೆಸರಿನ ಪ್ರಾರ್ಥನಾ ಮಂದಿರದಲ್ಲಿ ಈ ಕ್ರೈಸ್ತ ಪ್ರಾರ್ಥನಾ ಮಂದಿರಕ್ಕೆ ನುಗ್ಗಿದಾರಂತೆ, ಹಾನಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವಂತ ಪ್ರಾರ್ಥನಾ ಮಂದಿರದಲ್ಲಿ ಬಾಗ್ಲನ್ನ ಒಡೆದು ಹಾಕಿದಾರಂತೆ, ಒಳಗಡೆ ನುಗ್ಗಿ ಶಿಲುಬೆಗೆ ಹಾನಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಚರ್ಚ್ನ ಒಳಗೆ ಪ್ರಾರ್ಥನಾ ಮಂದಿರದ ಒಳಗಡೆ ನುಗ್ಗಿದಷ್ಟೇ ಅಲ್ಲ, ಶಿಲುಬೆಗೆ ದಾಳಿ ಮಾಡಿ ಭಗವಧ್ವಜ ಹಾರಿಸಿದ್ದಾರಂತೆ, ಹನುಮಂತನ ಫೋಟೋ ಇಟ್ಟು ಪೂಜೆ ಕೂಡ ಮಾಡಿದಾರಂತೆ. ಪ್ರಾರ್ಥನಾ ಮಂದಿರದ ದಾಖಲೆಯನ್ನ ಸಂಗ್ರಹಿಸಿದ್ದ ಗೋಡ್ರೇಜ್ಗೂ ಕೂಡ ಇವರು ಹಾನಿ ಮಾಡಿದ್ದಾರಂತೆ. ಕಿಡಿಗೇಡಿಗಳ ವಿರುದ್ಧ ಪ್ರಾರ್ಥನಾ ಮಂದಿರದ ಪಾದ್ರಿ ದೂರನ್ನ ಕೊಟ್ಟಿದ್ದಾರೆ. ಆ ಫೋಟೋದಲ್ಲಿ ತೋರಿಸ್ತಾ ಇದ್ರಲ್ಲ, ಇದು ಚರ್ಚ್ನ ಒಳಗೆ ಹನುಮನ ಫೋಟೋ ಇಟ್ಟಿರೋದು. ಇನ್ನು ಹೊರಗಡೆ ಭಗವಧ್ವಜವನ್ನು ಕೂಡ ಹಾರಿಸಿದ್ದಾರೆ. ಫಾದರ್ ಜೋಸ್ ಬರ್ಗೀಸ್ ಅನ್ನೋರು ಕಡಬ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಕಿಡಿಗೇಡಿಗಳು ಈ ತರ ಮಾಡಿದ್ದಾರೆ ಅಂತ. 30 ವರ್ಷಗಳಿಂದ ಕಟ್ಟಡದ ತೆರಿಗೆಯನ್ನ ಕಟ್ತಾ ಇದ್ದು ಪ್ರಾರ್ಥನಾ ಮಂದಿರ ಅಂತ ಅಧಿಕೃತವಾಗಿ ಈ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಾರ್ಥನಾ ಮಂದಿರದ ವಿರುದ್ಧವೇ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಪ್ರಾರ್ಥನಾ ಮಂದಿರದ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿರುವುದು ಅಂತ ವಾದ ಮಾಡ್ತಾ ಇದ್ದಾರೆ ಸ್ಥಳೀಯರು. ಈಗ ತಕ್ಷಣ ಪ್ರಾರ್ಥನಾ ಮಂದಿರವನ್ನ ತೆರವುಗೊಳಿಸಬೇಕು ಅಂತಾನೂ ಕೂಡ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಚರ್ಚ್ ಕಟ್ತಾ ಇರೋರು ಸ್ಥಳೀಯರಲ್ಲ ಅಂತ ಕಿಡಿಕಾರಿದ್ದಾರೆ. ಚರ್ಚ್ ಕಟ್ಟೋಕೆ ಮುಂದಾದ್ರೆ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕೃಷಿ ಜಮೀನು ನಾಶ ಮಾಡಿ ಈ ತರ ಚರ್ಚ್ ಅನ್ನ ಅಕ್ರಮವಾಗಿ ನಿರ್ಮಿಸ್ತಾ ಇದ್ದಾರೆ. ಪ್ರಭಾವ ಬಳಸಿ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ತರ ಒಂದು ವೇಳೆ ಅವರು ನಿರ್ಮಾಣ ಮಾಡಿದ್ದೇ ಆದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಹಿಂದೂ ಪರ ಸಂಘಟನೆಯವರು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕೃಷಿಕರಿಗೆ ಅನ್ಯಾಯ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಪ್ರಾರ್ಥನಾ ಮಂದಿರ ತೆರವುಗೊಳಿಸದೇ ಇದ್ರೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅನೇಕ ವಿವಾದಗಳಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾರೋ ಹೊರಗಿನಿಂದ ಬಂದಿರತಕ್ಕಂಥ ವೆಹಿಕಲ್ನವರು ಅಥವಾ ಹೊರಗೆ ಪರಿಚಯ ಇಲ್ಲತಕ್ಕಂಥ ಜನಾಂಗ, ಕ್ರಿಶ್ಚಿಯನ್ ಜನಾಂಗ ಬಂದು ಇಲ್ಲಿ ಏನು ಚರ್ಚ್ ಕಟ್ಟಬೇಕು ಅಥವಾ ದಫನ ಭೂಮಿ ಈಗಾಗಲೇ ಒಂದು ಹೊಂಡ ಎಲ್ಲ ತೋಡಿದ್ದಾರೆ, ದಫನ ಮಾಡಬೇಕು ಅಂತ ಏನಾದರೂ ಈ ದುಸ್ಸಾಹಸಕ್ಕೆ ಏನಾದರೂ ಕೈ ಹಾಕಿದ್ರೆ ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿಕೊಂಡು ದೊಡ್ಡ ಹೋರಾಟವನ್ನು ಮಾಡಬೇಕಾದಿತ್ತು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಯಾರು ಇವತ್ತು ಈ ಯೋಚನೆ ಮಾಡಿದಾರೋ, ಈ ಕೆಟ್ಟ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದಾರೋ ಅವರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪುತ್ತೂರು ರಿಪೋರ್ಟರ್ ಅಜಿತ್. 30 ವರ್ಷಗಳಿಂದ ಪ್ರಾರ್ಥನಾ ಮಂದಿರ ಇದೆ, ನಾವು ತೆರಿಗೆ ಕಟ್ಟಿದೀವಿ ಅಂತ ಅವ್ರ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಟ್ ಸ್ಥಳೀಯರು ಬೇರೆ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಆರಂಭ ಆಯ್ತಂಗಾದ್ರೆ ಈ ಜಟಾಪಟಿ? ಈ ಒಂದು ಘಟನೆ ನಡೆದಿರುವಂತದ್ದು ಮೇ 1 ತಾರೀಕಿಗೆ ಒಂದು ಬೆಳಕಿಗೆ ಬಂದಿರುವಂತದ್ದು. ಚರ್ಚ್ಗೆ ಸಂಬಂಧಪಟ್ಟ ವ್ಯಕ್ತಿಯೋರ್ವರು ಈ ಒಂದು ಪ್ರಾರ್ಥನಾ ಮಂದಿರದ ಬಳಿ ಬಂದಿರುವ ಸಂದರ್ಭದಲ್ಲಿ ಪ್ರಾರ್ಥನಾ ಮಂದಿರದ ಬಾಗಿಲು ತೆರೆದಿತ್ತು ಮತ್ತು ಈ ಬಾಗಿಲಿನಿಂದ ಒಳಗೆ ಹೋಗುವ ಸಂದರ್ಭದಲ್ಲಿ ಪ್ರಾರ್ಥನಾ ಮಂದಿರದ ಒಳಗಿದ್ದಂತಹ ಯೇಸುವಿನ ಶಿಲುಬೆಯನ್ನು ಹೊರಗೆ ಹಾಕಲಾಗಿತ್ತು ಮತ್ತು ಆ ಒಂದು ಸ್ಥಳದಲ್ಲಿ ಹನುಮಂತನ ಒಂದು ಫೋಟೋವನ್ನು ಇಡಲಾಗಿತ್ತು ಮತ್ತು ಅಲ್ಲಿ ದೀಪವನ್ನು ಕೂಡ ಹೊತ್ತಿಸಿ ಇಡಲಾಗಿತ್ತು ಮತ್ತು ಚರ್ಚಿನ ಒಂದು ಪ್ರಾರ್ಥನಾ ಮಂದಿರದ ಮೇಲಿನ ಅಂತಸ್ತಿನಲ್ಲಿ ಒಂದು ಕೇಸರಿ ಧ್ವಜವನ್ನು ಕೂಡ ಹಾಕಲಾಗಿತ್ತು. ಈ ಒಂದು ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು. ಆ ಬಳಿಕ ಇದೀಗ ಚರ್ಚ್ಗೆ ಸಂಬಂಧಪಟ್ಟಂತ ಫಾದರ್ನವರು ಈಗ ನಿನ್ನೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಮತ್ತು ಈ ಸಂಬಂಧ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಥ್ಯಾಂಕ್ ಯು ಅಜಿತ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ಸ್ಪೆಕ್ಟರ್ ಮೇಲೆ ಶಾಸಕ ಎಂಪಿ ಕುಮಾರಸ್ವಾಮಿ ದರ್ಪವನ್ನ ಮೆರೆದಿದ್ದಾರೆ. ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ. ಹೊಸದಾಗಿ ಚಾರ್ಜ್ ತಗೊಂಡ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ್ದಾರೆ. ಮಲ್ಲಂದೂರು ಠಾಣೆಯ ಇನ್ಸ್ಪೆಕ್ಟರ್ ರವೀಶ್ಗೆ ಈ ತರ ಎಂಪಿ ಕುಮಾರಸ್ವಾಮಿ ಆವಾಜ್ ಹಾಕಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಬೇರೆ ಬೇರೆ ತರ ವಿವಾದಗಳನ್ನ ಎಂಪಿ ಕುಮಾರಸ್ವಾಮಿ ಅವರು ಮೈ ಮೇಲೆ ಎಳ್ಕೊಳ್ತಲೇ ಬಂದಿದ್ದಾರೆ. ಈಗ ದರ್ಪ ಮಾಡಿ ಇನ್ಸ್ಪೆಕ್ಟರ್ ಮೇಲೆ ಸುದ್ದಿಯಲ್ಲಿದ್ದಾರೆ. ಮಲ್ಲಂದೂರು ಠಾಣೆಯ ಇನ್ಸ್ಪೆಕ್ಟರ್ ರವೀಶ್ಗೆ ಆವಾಜ್ ಹಾಕಿದ್ದಾರೆ. ಯಾರನ್ನು ಕೇಳಿ ಚಾರ್ಜ್ ತಗೊಂಡೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀನು ಇಲ್ಲಿಗೆ ಬೇಡ, ವಾಪಸ್ ಹೋಗೋ ಅಂತ ಏಕವಚನದಲ್ಲೇ ಆವಾಜ್ ಹಾಕಿದ್ದಾರೆ. ಇಲ್ಲಿಗೆ ಬರೋಕೆ ಐಜಿಗೆ ಎಷ್ಟು ಲಂಚ ಕೊಟ್ಟಿದ್ಯಾ, ನಾಳೆನೇ ನಿನ್ನನ್ನು ಡೆಪ್ರೆಷನ್ ಮಾಡಿಸ್ತೀನಿ, ನೀನು ಓಡಿಸ್ತೀನಿ ಅಂತೆಲ್ಲ ಇನ್ಸ್ಪೆಕ್ಟರ್ ಮೇಲೆ ದರ್ಪವನ್ನು ತೋರಿದ್ದಾರೆ ಎಂಪಿ ಕುಮಾರಸ್ವಾಮಿ. ಈಗ ಶಾಸಕ ಎಂಪಿ ಕುಮಾರಸ್ವಾಮಿ ದರ್ಪವನ್ನ ಮೆರೆದಿರೋದು ಇನ್ಸ್ಪೆಕ್ಟರ್ ಮೇಲೆ ಈ ತರ ದರ್ಪ ಮಾಡಿದ್ದಾರೆ. ನೀನು ಯಾರನ್ನ ಕೇಳಿ ಚಾರ್ಜ್ ತಗೊಂಡಿದ್ಯಾ, ನೀನು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ, ಇಲ್ಲ ಓಡಿಸ್ತೀನಿ ಅಂತೆಲ್ಲ ಅವರು ದರ್ಪವನ್ನ ಮೆರೆದಿದ್ದಾರೆ. ಆ ಆಡಿಯೋ ಕೂಡ ನ್ಯೂಸ್ 18 ಲಭ್ಯವಾಗಿದೆ. ಅದರಲ್ಲಿ ಯಾವ ತರ ದರ್ಪ ಮೆರೆದಿದ್ದಾರೆ ಕೇಳೋಣ. ಹಲೋ
ಯಾರಪ್ಪ ಇದು ನಂಬರು? ಸರ್ ನಾನು ರವೀಶ್ ಮಾತಾಡೋದು ಸರ್. ಎಲ್ಲಿದೀಯಾ ಸರ್ ಸ್ಟೇಷನ್ ಇದೀನಿ ಸರ್. ನಾನು ಬರೋದಿಲ್ಲ ನಾನು. ಸರ್ ಐ ಜಿ ಸಾಹೇಬರು ಫೋನ್ ಮಾಡಿ ಹೇಳಿದ್ರು ಸರ್ ತಗೊಳ್ಳಿ ಹೋಗಿ ಅಂತ. ನೀವು ವಾಪಸ್ ಹೋಗು, ಬಡಿಯಂದು ವಾಪಸ್ ಹೋಗು. ಸರ್ ಐ ಜಿ ಸಾಹೇಬರು ವಾಪಸ್ ಹೋಗಲೇ ಕೇಳು, ರೆಕಾರ್ಡ್ ಮಾಡಿರ್ಬೇಕಾರೆ. ಸರ್ ಇಲ್ಲ ಆ ಥರ ಇಲ್ಲ ಸರ್, ಅಲ್ಲಿಗೆ ಬರ್ತೀನಿ ಸರ್ ನಿಮ್ಮ ಹತ್ರ. ವಾಪಸ್ ಹೋಗು, ಬಂದಾಗ ಹೋಗು. ನೀವು ಎಷ್ಟು ನಾನು ನಾಳೆಗೆ ಡೆಪ್ಯುಟೇಷನ್ ಮಾಡ್ತೀನಿ ನೋಡು. ನಿಮ್ಗೆ ನಡೆಯಲ್ಲ. ಲಂಚ ಐಜಿಗೆ ಸರ್ ನನಗೆ ಗೊತ್ತಿಲ್ವಾ ಯಾರಾಗ ಎಷ್ಟೇ ಕೊಟ್ಟೆ ಅಂತ? ಸರ್ ಇಲ್ಲ ಸರ್ ಆ ಥರ ಏನಿಲ್ಲ ಸರ್, ನಾನೇನು ಕೊಟ್ಟಿಲ್ಲ. ಅವರೇ ಫೋನ್ ಮಾಡಿ ಹೇಳಿದ್ರು. ಹೊರಟೋಗಿ ಹೋಗು, ಬಂದಾಗ ಹೋಗು. ನಾಳೆ ಬರ್ತೀನಿ ಸರ್, ನಿಮ್ಮನ್ನ ಭೇಟಿ ಮಾಡ್ತೀನಿ ಯಾವ ಸರ್. ಐಜಿ ಅಲ್ಲ, ಮೂಡಿಗೆ ಬಾರು. ಸರಿ ಸರ್ ಆಯ್ತು, ನಾಳೆ ಬಂದು ಭೇಟಿ ಆಗ್ತೀನಿ ಸರ್ ನಿಮ್ಮನ್ನ. ಅವ್ನಿಗೆ ಯಾವ ಐಜಿಗೆ ಹೋಗಲ್ಲ. ನೀವು ಬಂದು 10 ವರ್ಷ ಬಂದ್ರೆ ನಾಳೆ ಬರ್ತೀನಿ ಸರ್, ಭೇಟಿ ಆಗ್ತೀನಿ ಸರ್ ನಿಮ್ಮನ್ನ. ಮರ್ಯಾದೆ ಅಂತ ಹೋಗು, ವಾಪಸ್ ಬಂದರಿ. ಇನ್ನು ಸ್ವಪಕ್ಷದ ಶಾಸಕರ ಬೆಂಬಲಕ್ಕೆ ನಿಂತ ಹಾಗಾದ್ರೆ ಗೃಹ ಸಚಿವ ಆರಿಗ ಜ್ಞಾನೇಂದ್ರ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ್ರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದಾರ. ನಮ್ಮ ಶಾಸಕರು ತಾಳ್ಮೆ ಕಳ್ಕೊಂಡಿರ್ಬೇಕು ಅನ್ಸುತ್ತೆ. ಈ ತರದೊಂದು ಸ್ಟೇಟ್ಮೆಂಟ್ ಅನ್ನ ಗೃಹ ಸಚಿವರು ಕೊಡ್ತಾರ? ಯಾವುದೇ ಪಕ್ಷದ ಶಾಸಕರಾಗ್ಲಿ ತಮ್ಮ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಈ ತರ ಆವಾಜ್ ಹಾಕಿದ್ದಾರೆ ಅಂದ್ಮೇಲೆ ಅವರನ್ನು ಪ್ರೊಟೆಕ್ಟ್ ಮಾಡೋ ಕೆಲಸವನ್ನ ಗೃಹ ಸಚಿವರು ಮಾಡಬೇಕಾಗಿತ್ತು. MP ಕುಮಾರಸ್ವಾಮಿ ತಾಳ್ಮೆ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಕುಮಾರಸ್ವಾಮಿ ಜೊತೆ ನಾನು ಮಾತಾಡ್ತೀನಿ ಅಂತ ಆರಿಗ ಜ್ಞಾನೇಂದ್ರ ಹೇಳಿದ್ದಾರೆ. ಆವಾಜ್ ಹಾಕಿರೋದು ನನ್ನ ಗಮನಕ್ಕೇನು ಬಂದಿಲ್ಲ, ಅಧಿಕಾರಿಗಳಿಂದ ನಾನು ವರದಿಯನ್ನ ತರಿಸ್ಕೊಳ್ತೀನಿ. ಇದೊಂದು ಸ್ಟ್ಯಾಂಡರ್ಡ್ ಡೈಲಾಗ್ ಇರುತ್ತಲ್ಲ, ಅದನ್ನ ಹೇಳಿದ್ದಾರೆ ಗೃಹ ಸಚಿವ ಆರಿಗ ಜ್ಞಾನೇಂದ್ರ. ಮೂಡಿಗೆರೆ ಶಾಸಕ ಸಂಬಂಧಪಟ್ಟ MP ಕುಮಾರಸ್ವಾಮಿ ಹೇಳಿದ್ದೀನಿ ಈಗ. ಇನ್ನೊಂದು ಅವರು ಯಾವ IG ಯಾವ DIG ನಾನೇ ಇಲ್ಲಿ ಮೂಡಿಗೆರೆಗೆ ನಾನೇ ಬಾಸ್ ಅಂತೇಳಿ ಭಾಳ ಅವಾಚ್ಯವಾಗಿ ಲೇ ಅಂತೇಳಿ ಹೇಳಿದ್ರೆ ಸರ್ ಎಲ್ಲೋ ಅವರು ತಾಳ್ಮೆ ಕಳ್ಕೊಂಡಿದ್ದಾರೆ. ನಾನು ಕರೆಸಿ ಮಾತಾಡ್ತೀನಿ ಮತ್ತು ಅಧಿಕಾರಿಗಳ ಹತ್ರ ರಿಪೋರ್ಟ್ ತರಿಸ್ತೀನಿ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೀರೇಶ್. MP ಕುಮಾರಸ್ವಾಮಿ ಈ ತರ ಕಾಂಟ್ರವರ್ಸಿ ಮಾಡ್ಕೊಳ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ಲ, ಬಟ್ ಇನ್ಸ್ಪೆಕ್ಟರ್ ಮೇಲೆ ಇಷ್ಟೊಂದು ದರ್ಪ ಆವಾಜ್ ಹಾಕಿದಾರಲ್ಲ, ಇದ್ಯಾವ ಕಾರಣಕ್ಕೆ? ಶರ್ಮಿತಾ ಶೆಟ್ಟಿ ಏನು ನೂತನವಾಗಿ ಮಲಂದೂರು ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಏನು ಚಾರ್ಜ್ ತೆಗೆದುಕೊಂಡಂತ ರವೀಶ್ ಮೇಲೆ ಏಕಾಏಕಿ MP ಕುಮಾರಸ್ವಾಮಿ ಅವರು ದರ್ಪ ತೋರಿರುವಂತದ್ದು. ಕುಮಾರಸ್ವಾಮಿ ಅವರು ಆಗಾಗ ಸುದ್ದಿ ಕೂಡ ಹಾಕ್ತಾ ಇರ್ತಾರೆ. ನಾಲಿಗೆ ಎರೆಬಿಟ್ಟು ಒಂದಷ್ಟು ಬಾರಿ ಸುದ್ದಿ ಆಗ್ತಾ ಇದ್ರೆ ಅಧಿಕಾರಿಗಳಿಗೆ ಆವಾಜ್ ಹಾಕಿ ಕೆಲವು ಬಾರಿ ಕೂಡ ಸುದ್ದಿ ಆಗಿರುವಂತದ್ದು. ಜೊತೆಗೆ ವೈಯಕ್ತಿಕ ವಿಚಾರವಾಗೂ ಕೂಡ ಸಾಕಷ್ಟು ಬಾರಿ ಸುದ್ದಿ ಆಗ್ತಾ ಇದ್ರು. ಈಗ ಏನ್ ಮಲಂದೂರು ಪೊಲೀಸ್ ಠಾಣೆಗೆ ನೇಮಕ ಆಗಿದ್ದಂತ ಸಬ್ ಇನ್ಸ್ಪೆಕ್ಟರ್ ಮೇಲೆ ಏಕವಚನದಲ್ಲಿ ದರ್ಪ ತೋರಿ ಸುದ್ದಿ ಆಗಿರುವಂತದ್ದು. ಜೊತೆಗೆ ಏನಾದ್ರೆ ರವೀಶ್ಗೆ ಒಂದ್ ರೀತಿಯಲ್ಲಿ ಆವಾಜ್ ಕೂಡ ಹಾಕಿರುವಂತದ್ದು. ಯಾರು ಕೇಳಿ ಇಷ್ಟ ಠಾಣೆಗೆ ಬಂದಿದ್ಯಾ ಮೊದ್ಲು ಹೋಗು ಅನ್ನೋ ಒಂದು ಏಕವಚನದಲ್ಲೂ ಕೂಡ ಮಾತಾಡಿರುವಂತದ್ದು. ಜೊತೆಗೆ ಯಾರು ಎಷ್ಟು ಲಂಚ ಕೊಟ್ಟು ಬಂದಿದ್ಯಾ ಅನ್ನೋದು ಕೂಡ ನನಗೆ ಗೊತ್ತು. ಈ ಕೂಡ್ಲೆ ಆ ಠಾಣೆಗೆ ಯಾವ್ದೇ ಕಾರಣಕ್ಕೂ ಇರಬಾರ್ದು, ನೀನು ಈ ಕೂಡ್ಲೆ ಹೋಗ್ತಾ ಇರ್ಬೇಕು. ಐಜಿಗೆ ಎಷ್ಟು ದುಡ್ಡು ಕೊಟ್ಟು ಬಂದಿದ್ಯಾ ಗೊತ್ತು ನನಗೆ, ಲೇ ಮೊದ್ಲು ಹೋಗೋ ಈ ಠಾಣೆ ಬಿಟ್ಟು ಅನ್ನೋ ಒಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಿರುವಂತದ್ದು. ಈಗ ಸ್ವತಃ ಕುಮಾರಸ್ವಾಮಿ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗ್ತಾ ಇರುವಂತದ್ದು. ಯಾವುದೇ ಮಾಧ್ಯಮಗಳಿಗೂ ಕೂಡ ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ರವೀಶ್ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿರುವಂತದ್ದು. ಅವರು ಸ್ವತಃ ಆಡಿಯೋ ವೈರಲ್ ಆದ ನಂತರ ಗೊತ್ತಾಯ್ತಾ? ಯಾಕಂದ್ರೆ ನಾನ್ ಚಾರ್ಜ್ ತಗೊಂಡಿದೀನಿ ಅಂತ MP ಕುಮಾರಸ್ವಾಮಿ ಜೊತೆ ಮಾತಾಡುವಾಗ ಹೇಳ್ತಾರೆ. ಸೊ ಅದೇ ಸ್ಟೇಷನ್ ಅಲ್ಲೇ ಇದಾರಾ ಇಟ್ ಪ್ರೆಸೆಂಟ್? ರವೀಶ್ ಅವ್ರ ಫೋನ್ಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶರ್ಮಿತಾ ಶೆಟ್ಟಿ. ಕುಮಾರಸ್ವಾಮಿ ಅವರ ಫೋನ್ ಕೂಡ ಈಗ ಸ್ವಿಚ್ ಆಫ್ ಆಗಿರುವಂತದ್ದು. ಅಂದ್ರೆ ರವೀಶ್ ನಿನ್ನೆ ಅಷ್ಟೇ ಅವರು ಮಲಂದೂರು ಠಾಣೆಗೆ ಬಂದು ಚಾರ್ಜ್ ಅನ್ನ ತೆಗೆದುಕೊಂಡಿದ್ರು. ನಂತರ ಏಕವಚನದಲ್ಲೇ ವಾಗ್ದಾಳಿ ಮಾಡಿರುವಂತದ್ದು ಕುಮಾರಸ್ವಾಮಿ ಅವರು. ಈಗ ಅವರ ಫೋನ್ ಕೂಡ ಯಾವುದೇ ಮಾಧ್ಯಮದವರಿಗಾಗಿರ್ಲಿ ಮತ್ತೆ ಪಕ್ಷದ ನಾಯಕರ ಫೋನಿಗೂ ಕೂಡ ಸಿಗ್ತಾ ಇಲ್ಲ. ಅವರ ಮೊಬೈಲ್ ಈಗ ಸದ್ಯ ಸ್ವಿಚ್ ಆಫ್ ಆಗಿರುವಂತದ್ದು. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹಾಗಾದ್ರೆ MP ಕುಮಾರಸ್ವಾಮಿ ಅವರು ಇನ್ಸ್ಪೆಕ್ಟರ್ಗೆ ಹೆಂಗ್ ಆವಾಜ್ ಹಾಕಿದ್ರು ಮತ್ತೊಮ್ಮೆ ಕೇಳೋಣ. ಯಾರಪ್ಪ ಇದು ನಂಬರು? ಸರ್ ನಾನು ರವೀಶ್ ಮಾತಾಡೋದು ಸರ್. ಎಲ್ಲಿದೀಯಾ ಸರ್ ಸ್ಟೇಷನ್ ಇದೀನಿ ಸರ್. ನಾನು ಬರೋದಿಲ್ಲ ನಾನು. ಸರ್ IG ಸಾಹೇಬರು ಫೋನ್ ಮಾಡಿ ಹೇಳಿದ್ರು ಸರ್ ತಗೊಳ್ಳಿ ಹೋಗಿ ಅಂತ. ನೀವು ವಾಪಸ್ ಹೋಗು, ಬಡಿಯಂದು ವಾಪಸ್ ಹೋಗು. ಸರ್ IG ಸಾಹೇಬರು ವಾಪಸ್ ಹೋಗಲೇ ಕೇಳು, ರೆಕಾರ್ಡ್ ಮಾಡಿರ್ಬೇಕಾರೆ. ಸರ್ ಇಲ್ಲ ಆ ಥರ ಇಲ್ಲ ಸರ್, ಅಲ್ಲಿಗೆ ಬರ್ತೀನಿ ಸರ್ ನಿಮ್ಮ ಹತ್ರ. ವಾಪಸ್ ಹೋಗು, ಬಂದಾಗ ಹೋಗು. ನೀವು ಎಷ್ಟು ನಾನು ನಾಳೆಗೆ ಡೆಪ್ಯುಟೇಷನ್ ಮಾಡ್ತೀನಿ ನೋಡು. ನಿಮ್ಗೆ ನಡೆಯಲ್ಲ. ಲಂಚ ಐಜಿಗೆ ಸರ್ ನನಗೆ ಗೊತ್ತಿಲ್ವಾ ಯಾರಾಗ ಎಷ್ಟೇ ಕೊಟ್ಟೆ ಅಂತ? ಸರ್ ಇಲ್ಲ ಸರ್ ಆ ಥರ ಏನಿಲ್ಲ ಸರ್, ನಾನೇನು ಕೊಟ್ಟಿಲ್ಲ. ಅವರೇ ಫೋನ್ ಮಾಡಿ ಹೇಳಿದ್ರು. ಹೊರಟೋಗಿ ಹೋಗು, ಬಂದಾಗ ಹೋಗು. ನಾಳೆ ಬರ್ತೀನಿ ಸರ್, ನಿಮ್ಮನ್ನ ಭೇಟಿ ಮಾಡ್ತೀನಿ. ಯಾವ ಐಜಿ ಅಲ್ಲ, ಮೂಡಿಗೆ ಬಾರು.
ಸರಿ ಸರ್ ಆಯ್ತು, ನಾಳೆ ಬಂದು ಭೇಟಿ ಆಗ್ತೀನಿ ಸರ್ ನಿಮ್ಮನ್ನ. ಅವ್ನಿಗೆ ಹೇಳ ಐಜಿಗೆ ಹೋಗಲ್ಲ, 10 ವರ್ಷ ಬಂದ್ರೆ ನಾಳೆ ಬರ್ತೀನಿ ಸರ್, ಭೇಟಿ ಆಗ್ತೀನಿ ಸರ್ ನಿಮ್ಮನ್ನ. ಮರ್ಯಾದೆ ಅಂತ ಹೋಗು, ವಾಪಸ್ ಬಂದರಿ. ನಾಳೆ ಬಂದು ಭೇಟಿ ಆಗ್ತೀನಿ ಸರ್ ನಿಮ್ಮನ್ನ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧ ಸಿಐಡಿಯಿಂದ ಮತ್ತಿಬ್ಬರು ಅಭ್ಯರ್ಥಿಗಳ ಬಂಧನ ಆಗಿದೆ. ಯಶವಂತ್ ಗೌಡ ಹಾಗೆಯೇ ಮಧು ಅನ್ನೋರನ್ನ ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ A14 ಅಂದ್ರೆ ಆರೋಪಿ ನಂಬರ್ 14 ಆಗಿದ್ದಾರೆ ಮಧು. ಇನ್ನು ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ರು. ಇನ್ನು 8ನೇ ರ್ಯಾಂಕ್ ಅನ್ನ ಯಶವಂತ್ ಗೌಡ ಪಡ್ಕೊಂಡಿದ್ರು. ಅವ್ರನ್ನೂ ಕೂಡ ಈಗ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಯಶವಂತ್ ಗೌಡ ಈ ಪ್ರಕರಣದಲ್ಲಿ ಆರೋಪಿ 11 OMR ಶೀಟ್ ಅನ್ನ ತಿದ್ದಿದಂತ ಆರೋಪದಲ್ಲಿ ಇಬ್ಬರನ್ನೂ ಕೂಡ ಈಗ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವರು ಕೇಸ್ ದಾಖಲಾದ ಮೇಲೆ ನಾಪತ್ತೆಯಾಗ್ಬಿಟ್ಟಿದ್ರಂತೆ. ಹಾಗಾಗಿ OMR ಶೀಟ್ ಅಲ್ಲಿ ತಿದ್ದುಪಡಿ ಮಾಡಿರೋದೆಲ್ಲ ಗಮನಕ್ಕೆ ಬಂದ ಮೇಲೆ ಇವರನ್ನೀಗ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಮತ್ತಿಬ್ಬರು ಅಭ್ಯರ್ಥಿಗಳ ಬಂಧನ ಆಗಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಇವರು ರ್ಯಾಂಕ್ ಹೋಲ್ಡರ್ಸ್, ಆದರೆ OMR ಶೀಟ್ ಅಲ್ಲಿ ತಿದ್ದಿದ್ದಾರೆ ಅಂತ ಗೊತ್ತಾದ ಮೇಲೆ ಮತ್ತೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಕೇಸ್ ಎಲ್ಲ ಆಗಿದೆ ಅಂತ ಗೊತ್ತಾಯ್ತು, ಇವರಿಬ್ರು ಕೂಡ ನಾಪತ್ತೆಯಾಗ್ಬಿಟ್ಟಿದ್ರು. ಬಟ್ OMR ಶೀಟ್ ಅಲ್ಲಿ ಇವರು ತಿದ್ದುಪಡಿ ಮಾಡಿರೋದು, ಅಕ್ರಮ ನಡೆಸಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರ್ತಾರೆ ಸಿಐಡಿ ಅಧಿಕಾರಿಗಳು. ಸುಮ್ಮನೆ ಬಂಧನ ಮಾಡಿರೋದಿಲ್ಲ. ಅದೆಲ್ಲ ಎವಿಡೆನ್ಸ್ ಸಿಕ್ಕ ಮೇಲೆನೆ ಇವರಿಬ್ಬರನ್ನು ಕೂಡ ಈಗ ಯಶವಂತ್ ಗೌಡ ಮತ್ತೆ ಮಧು ಅನ್ನೋ ಮತ್ತಿಬ್ರು ಅಭ್ಯರ್ಥಿಗಳನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.